ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿ ಆತ್ಮೀಯ ದೇವರ ಮಕ್ಕಳೇ, ದೇವರ ಹೆಸರಿನಲ್ಲಿ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಈ ಬೆಳಗಿನ ಜಾವದಲ್ಲಿ ನಮ್ಮ ತಂದೆಯ ದೇವರು ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ನೇ ವಚನ, ದ ಬುಕ್ ಆಫ್ ಜಾನ್ ಚಾಪ್ಟರ್ 15 ವರ್ಸ್ 4. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿ ನೆಲೆಗೊಳ್ಳಿರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಳ್ಳುವೆನು. ಆಮೇನ್, ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾಯಿದ್ದಾರೆ. ನಾವು ಏನಾಗಬೇಕಂತೆ ಆತನೇ ನೆಲೆಗೊಳ್ಳಬೇಕು, ಆವಾಗ ಯೇಸು ಕ್ರಿಸ್ತನ್ ನಮ್ಮಲ್ಲಿ ನೆಲೆಗೊಳ್ಳುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಒಂದು ಕರ್ತನಲ್ಲಿ ಪ್ರೀತಿಯ ದೇವರೇ, ಒಂದು ಮರ ಇದೆ ಅಂದರೆ ಆ ಮರ ಜೊತೆ ಕೊಂಬೆಗಳು ಅದಕ್ಕೆ ಅಂಟ್ಕೊಂಡಿದ್ರೆ ಏನಾಗುತ್ತೆ, ಅಲ್ಲಿ ಫಲ ಅದಕ್ಕೆ ಮರಕ್ಕೆ ಬರ್ತವೆ. ಒಂದು ವೇಳೆ ಆ ಒಂದು ಮರಕ್ಕೆ ಕೊಂಬೆಗಳು ಅಂಟ್ಕೊಂಡು ಇರಲಿಲ್ಲ ಅಂದರೆ ಏನಾಗುತ್ತೆ, ಅದು ಫಲ ಕೊಡಲ್ಲ. ಅದೇನಾಗುತ್ತೆ, ಅದು ಮರ ಬಿಟ್ಟು ಬೇರೆ ಮಾಡಿದರೆ ಅದು ಆ ಕೊಂಬೆ ಒಣಗೋಗಿ ಅದು ನಾಶವಾಗಿ ಹೋಗ್ತದೆ. ಅದೇ ರೀತಿ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ನೆಲೆಗೊಳ್ಳಲಿಲ್ಲ ಅಂದರೆ ನಾವು ಫಲ ಕೊಡೋದಿಲ್ಲ. ಅದಕ್ಕೆ ನಾವು ಫಲ ಕೊಡಬೇಕಂದ್ರೆ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿದಾಗ ಆತನು ನಮ್ಮಲ್ಲಿ ನೆಲೆಗೊಂಡು ನಮ್ಮ ಎಲ್ಲ ಒಂದು ಜೀವನದಲ್ಲಿ ಬರಬೇಕಾಗಿರುವಂಥ ಎಲ್ಲ ಆಶೀರ್ವಾದದಿಂದ ತುಂಬಿಸಿ ನಾವು ಫಲ ಕೊಡುವಂತೆ ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ಈ ದೇವರ ವಾಕ್ಯದಲ್ಲಿ ಈ ಬೆಳಗಿನ ಜಾವದಲ್ಲಿ ನೋಡ್ತೇವೆ. ಮತ್ತೊಂದು ಆವೃತ್ತಿ ದೇವರ ವಾಕ್ಯವನ್ನು ನಮ್ಮ ಮತ್ತು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. May God bless you and your family. Amen, amen, amen. Thank you, Jesus. Praise the Lord.